ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವೀಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಕನ್ನಡ ತಂತ್ರಾಂಶಕ್ಕೆ 40 ರೂಪಾಯಿಗಳ ಸೂಪರ್ ಥ್ಯಾಂಕ್ಸ್ ಕೊಟ್ಟರಂತ ಜಗದೀಶ್ ಜಗ್ಗ ಹಾಗೂ ಶಿವಾನಂದ್ ಇವರಿಬ್ಬರು ಕೂಡ ಕನ್ನಡ ತಂತ್ರಾಂಶದ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀವಿ. ಹಾಗೆ ಸ್ನೇಹಿತರೆ, ಇವತ್ತಿನ ವೀಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಮತ್ತೊಂದು ವಿಶೇಷವಾದ ಅನೌನ್ಸ್ಮೆಂಟ್ ಮಾಡಬೇಕಿವತ್ತು. ಅದೇನಪ್ಪ ಅಂತಂದರೆ, ನಿಮ್ಮೆಲ್ಲರೂ ಗೊತ್ತಿರೋ ಹಾಗೆ ಡಿಸೆಂಬರ್ 2 ಹಾಗೂ 3ನೇ ತಾರೀಕು NFB ಸಂಸ್ಥೆಯಿಂದ ಒಂದು ಪ್ರೊಟೆಸ್ಟನ್ನು ಆರ್ಗನೈಸ್ ಮಾಡಿದ್ದಾರೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ. ಸೊ ಅದಕ್ಕೆ ಕನ್ನಡ ತಂತ್ರಾಂಶದಿಂದ ನಾವು 1000 ರೂಪಾಯಿಗಳ ಒಂದು ದೇಣಿಗೆಯನ್ನು ಕೊಡ್ತಾಯಿದ್ದೀವಿ ಈ ಒಂದು ಪ್ರೊಟೆಸ್ಟ್ಗೆ ಸಪೋರ್ಟ್ ಮಾಡೋದಕ್ಕೋಸ್ಕರ. ಸೊ ನಾವು ಎಲ್ಲರಲ್ಲಿ ಏನು ರಿಕ್ವೆಸ್ಟ್ ಮಾಡೋದಪ್ಪ ಅಂತಂದರೆ, ನೀವು ಕೂಡ ನಿಮ್ಮ ಕೈಲಾದಷ್ಟು ಫೈನಾನ್ಷಿಯಲ್ ಸಪೋರ್ಟನ್ನು ಮಾಡಿ. ಆಮೇಲೆ ಫೈನಾನ್ಷಿಯಲ್ ಸಪೋರ್ಟ್ ಮಾಡೋದಷ್ಟೇ ಅಲ್ಲ, ಯಾರ್ಯಾರು ಸಾಧ್ಯ ಆಗುತ್ತೆ ಎಲ್ಲರೂ ಅಲ್ಲಿಗೆ ಹೋಗಿ ಪ್ರೊಟೆಸ್ಟಲ್ಲಿ ಭಾಗವಹಿಸಿ. ಸೊ NFB ಸಂಸ್ಥೆಗೆ ಕಾಲ್ ಮಾಡಿ, ನಿಮಗಾಗಲೇ ನಂಬರ್ ಸಿಕ್ಕಿರುತ್ತೆ. ಸೊ ಸಿಕ್ಕಿಲ್ಲ ಅಂತಂದರೆ ಅದೇನು ತೊಗೊಳೋದು ಕಷ್ಟ ಅಲ್ಲ. ಸೊ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ, ಹಾಗೆ ಪ್ರೊಟೆಸ್ಟನ್ನು ಅಟೆಂಡ್ ಮಾಡಿ. ಸೊ ಏನಕ್ಕೆ ಪ್ರೊಟೆಸ್ಟ್ ನಡೀತಾ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರುತ್ತೆ. ಮುಖ್ಯವಾಗಿ ನಮ್ಮ ಡಿಸೇಬಲ್ಡ್ ಕಮ್ಯುನಿಟಿಗೆ ಅಲೋಕೇಟ್ ಆದಂಥ ಬಡ್ಜೆಟಲ್ಲಿ ಕಡಿತ ಮಾಡಿರೋಂಥದ್ದು, ಅದು 10% 20% ಕಡಿತ ಮಾಡಿಲ್ಲ, ಆಲ್ಮೋಸ್ಟ್ ಒಂದು 70-80% ಕಡಿತ ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಇಷ್ಟೊಂದು ಕಡಿಮೆ ಹಣ ನಮಗೆ ಕೊಡೋದ್ರಿಂದ ಸುಮಾರು ಪ್ರೋಗ್ರಾಮ್ಸ್ ಮೇಲೆ ಅದು ಎಫೆಕ್ಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಸ್ಟೂಡೆಂಟ್ಸ್ಗೆ ಬ್ರೈಲ್ ಕಿಟ್ ಕೊಡದೇ ಇರೋಂಥದ್ದು, ಲ್ಯಾಪ್ಟಾಪ್ಸ್ ಕೊಡದೇ ಇರೋಂಥದ್ದು, ಆಮೇಲೆ ಪೆನ್ಷನ್ ಅಂತೂ ಜಾಸ್ತಿ ಮಾಡ್ತಾನೇ ಇಲ್ಲ. ಸೊ ಎಷ್ಟೋ ವರ್ಷದಿಂದ 1400 ರೂಪಾಯಿ ಮಾಡಿದ್ದು ಅದು ಇನ್ನೂ ಹಾಗೇ ಇದೆ. ಬೆಲೆಗಳು ಮಾತ್ರ ಎಲ್ಲ ಏರಿಕೆ ಆಗ್ತಾಯಿದೆ, ಆದರೆ ಪೆನ್ಷನ್ ಏರಿಕೆ ಆಗ್ತಾಯಿಲ್ಲ. ಸೊ ಈ ಥರದ್ದೆಲ್ಲ ಭಾಳಷ್ಟು ಇದೆ. ಆಮೇಲೆ ಸರ್ಕಾರಿ ನೌಕರಿಗೆ ಸಂಬಂಧಪಟ್ಟಂಥ ಸುಮಾರು ವಿಷಯಗಳು ಕೂಡ ಇದೆ ಇದರಲ್ಲಿ. ಸುಮಾರು ಡಿಮ್ಯಾಂಡ್ಸ್ಗಳು ಇಟ್ಕೊಂಡು ಮುಷ್ಕರ ಮಾಡ್ತಾಯಿದ್ದಾರೆ. ಸೊ ನಾವು ಸರ್ಕಾರಿ ನೌಕರರು ಡೈರೆಕ್ಟಾಗಿ ಪ್ರೊಟೆಸ್ಟಲ್ಲಿ ಭಾಗವಹಿಸೋಕ್ಕಾಗಲ್ಲ, ನಮ್ಮದೇ ಆದಂಥ ಒಂದು ರೆಸ್ಟ್ರಿಕ್ಷನ್ಸಿಂದ. ಬಟ್ ನಾವು ನೈತಿಕ ಬೆಂಬಲ ಕೊಡ್ಬೋದು. ಹಾಗಂತ ನಾವು ನೈತಿಕ ಬೆಂಬಲ ಕೊಡ್ತೀವಿ ಅಂತ ಸುಮ್ಮನೆ ಮನೆಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಅಟ್ಲೀಸ್ಟು ಈ ಪ್ರೊಟೆಸ್ಟಿಗೆ ನಿಮ್ಮ ಕೈಲಾದಷ್ಟು ಧನ ಸಹಾಯ ಮಾಡಿ. ಸೊ ಈಗೆಲ್ಲರೂ ನಾವು ಕೆಪಬಲ್ ಆಗಿದ್ದೀವಿ ಧನ ಸಹಾಯ ಮಾಡೋದಕ್ಕೆ. ಹಾಗಾಗಿ ಎಲ್ಲರೂ ಮಾಡಿ ಅಂತ ಕೇಳ್ಕೊತೀನಿ, ನಮ್ಮ ಕಡೆಯಿಂದ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀವಿ. ಸೊ ಇದನ್ನು ಹೇಳಬೇಕಾಗಿತ್ತು. ಸುಮಾರು ಖರ್ಚುಗಳಿರುತ್ತೆ ಅಲ್ಲಿ ಪ್ರೊಟೆಸ್ಟಲ್ಲಿ ಅಟೆಂಡ್ ಮಾಡೋದಂಥವ್ರಿಗೆ. ಊಟ ತಿಂಡಿ ವ್ಯವಸ್ಥೆ ಮಾಡೋದಾಗಿರ್ಬೋದು, ಟೀ ಕಾಫಿ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡೋಂಥದ್ದಾಗಿರ್ಬೋದು, ಬ್ಯಾಡ್ಜು ಬ್ಯಾನರ್ ಆಗಿರ್ಬೋದು, ಈ ಥರದ್ದೆಲ್ಲ ಸುಮಾರು ಖರ್ಚಿರುತ್ತೆ. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ. ಬೇರೆ ಬೇರೆ ಸಮುದಾಯಗಳಿಗಾದರೆ ಏನಾಗುತ್ತೆ, ₹1 ಏನಾದರೂ ಬಡ್ಜೆಟಲ್ಲಿ ಕಡಿಮೆ ಮಾಡಿದ್ರೆ ಅವ್ರನ್ನ ಅಂದರೆ ಕೆಲವ್ರನ್ನ ವೋಟ್ ಬ್ಯಾಂಕ್ ಮಾಡ್ಕೊಂಡಿರ್ತಾರಲ್ಲ ನಮ್ಮ ಸೋಕಾಳ್ ನಾಯಕರು. ಸೊ ಅವ್ರ ಪರ ಧ್ವನಿ ಎತ್ತಾರೆ ಅಟ್ಲೀಸ್ಟು. ಸೊ ನಮ್ಮ ಡಿಸೇಬಲ್ಡ್ ಕಮ್ಯುನಿಟಿ ಪರ ಯಾರೂ ಧ್ವನಿ ಎತ್ತಲ್ಲ. ನಮಗೆ ನಾವೇ ಆಸರೆ, ನಮ್ಮ ಹಕ್ಕುಗಳಿಗೆ ನಾವೇ ಹೋರಾಡಬೇಕು. ಹಾಗಾಗಿ NFB ಅಂತ ಸಂಸ್ಥೆಗಳು ಆನೆಸ್ಟಾಗಿ ಕೆಲಸ ಮಾಡ್ತಾಯಿದೆ. ಸೊ ಅವರು ನಮ್ಮ ಪರ ಧ್ವನಿ ಎತ್ತುವಾಗ ನಾವು ಅವ್ರ ಜೊತೆ ಧ್ವನಿ ಗೂಡಿಸಿದ್ರೆ ಸಾಕು. ಖಂಡಿತವಾಗಲೂ ಸರ್ಕಾರಕ್ಕೆ ನಮ್ಮ ಧ್ವನಿಯನ್ನು ಮುಟ್ಟಿಸ್ಬೋದು. ಸೊ ಇದು ಇವತ್ತು ಹೇಳಬೇಕಾಗಿತ್ತು. ಹಾಗಾಗಿ ಎಲ್ಲರೂ ಸಪೋರ್ಟ್ ಮಾಡಿ ಸ್ನೇಹಿತರೆ, ತಪ್ಪದೆ. ನಾಳೆನೇ ಇದೆ, ನಾಳೆ ನಾಡಿದ್ದು. ಜಾಸ್ತಿ ಮಾತಾಡಿದೆ ಅಂತ ಬೇಜಾರು ಮಾಡ್ಕೊಬೇಡಿ, ಇದು ಭಾಳ ಇಂಪಾರ್ಟೆಂಟ್ ವಿಷಯ ಆಗಿದ್ದರಿಂದ ಹೇಳಬೇಕಾಗಿತ್ತು. ಎನಿವೆ, ಇವತ್ತಿನ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಇವತ್ತು ನಾನು ನಿಮಗೆಲ್ಲ ವಾಟ್ಸಪ್ಪಲ್ಲಿ ಒಂದು ಹೊಸ ಫೀಚರ್ ಬಂದಿದೆ, ಆ್ಯಡ್ ಟು ಲಿಸ್ಟ್ ಅಂತ. ಸೊ ಈ ಫೀಚರು ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ. ಸುಮಾರು ಜನ ಈ ಫೀಚರ್ ನೋಡಿರ್ತೀರ ಈಗಾಗಲೇ, ಆದರೆ ಇದು ಯಾಕೆ ಕೆಲಸ ಮಾಡುತ್ತೆ, ಯಾವ ರೀತಿ ಇದನ್ನ ಯೂಸ್ ಮಾಡ್ಕೊಳ್ಳೋದು ಅನ್ನೋದು ಗೊತ್ತಿರಲ್ಲ. ಸೊ ಅದನ್ನೇ ಇವತ್ತು ತಿಳಿಸ್ಕೊಡ್ತಾಯಿದ್ದೀನಿ. ಹಿಂದೆ ನಾನು ಆಲ್ರೆಡಿ ಒಂದು ಟ್ವಿಟ್ಟರಲ್ಲೂ ಮಾಡಿದ್ದೆ ವಾಟ್ಸಪ್ ಫಿಲ್ಟರ್ಸ್ ಬಗ್ಗೆ. ಸೊ ಫಿಲ್ಟರ್ಸಲ್ಲಿ ಬೈ ಡಿಫಾಲ್ಟು ಅವರೇ ಕೆಲವೊಂದು ಫಿಲ್ಟರ್ಸ್ ಕೊಡ್ತಾಯಿದ್ರು, 100 ಗ್ರೂಪ್ ಚಾಟ್ಸು, ಆಮೇಲೆ ಫೇವ್ರೇಟ್ಸು ಆ್ಯಡ್ ಮಾಡಿ ಇಟ್ಕೊಬೋದಾಗಿತ್ತು ನಮಗೆ ಬೇಕಾಗಿರೋಂಥ ಚಾಟ್ಸನ್ನು. ಸೊ ಆ್ಯಡ್ ಟು ಲಿಸ್ಟು ಒಂದು ರೀತಿ ಅದೇ ಥರ ಕೆಲಸ ಮಾಡುತ್ತೆ. ಅಂದರೆ ನಾವು ನಮಗೆ ಬೇಕಾಗಿರೋಂಥ ಇಂಪಾರ್ಟೆಂಟ್ ಚಾಟ್ಸ್ನ ಬೇರೆ ಬೇರೆ ಲಿಸ್ಟಿಗೆ ಆ್ಯಡ್ ಮಾಡ್ಕೊಬೋದು. ಸೊ ಮಾಡ್ಕೊಳ್ಳೋದ್ರಿಂದ ಏನು ಯೂಸ್ ಅನ್ನೋದನ್ನ ನೋಡೋಣ. ಸೊ ಹಾಗಾದರೆ ಬನ್ನಿ ಸ್ನೇಹಿತರೆ, ಇವತ್ತಿನ ಟ್ವಿಟರಲ್ನ ಶುರು ಮಾಡೋಣ.
ನಿಮಗೆ ಈ ಆ್ಯಡ್ ಟು ಲಿಸ್ಟ್ ಫೀಚರ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಅರ್ಥ ಆಗಬೇಕು ಅಂತಂದರೆ ನೀವು ಟ್ಯೂಟೋರಿಯಲ್ನ ಪೂರ್ತಿಯಾಗಿ ಕೇಳಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ಪೂರ್ತಿಯಾಗಿ ಕೇಳಿದ್ರೆ ಮಾತ್ರ ಪೂರ್ತಿ ಮಾಹಿತಿ ಸಿಗುತ್ತೆ, ಅರ್ಧ ಕೇಳಿದ್ರೆ ಅರ್ಧ ಮಾಹಿತಿ ಸಿಗುತ್ತೆ. ಸೊ ಇನ್ನೊಂದು ಲೈಕ್ ಮಾಡಿ ಸ್ನೇಹಿತರೆ. ಸೊ ಈ ಒಂದೆರಡು ವೀಡಿಯೋಗಳಿಂದ ಲೈಕು ತುಂಬ ಕಡಿಮೆ ಬರ್ತಾಯಿದೆ, ಹಾಗಾಗಿ ಲೈಕ್ ಮಾಡೋದನ್ನ ಮರಿಬೇಡಿ. ಈಗ ನಾವು ಮೊದಲಿಗೆ ವಾಟ್ಸಪ್ ಓಪನ್ ಮಾಡೋಣ. ಓಕೆ, ಈ ವಾಟ್ಸಪ್ ಓಪನ್ ಮಾಡ್ತಾಯಿದ್ದೀನಿ. ವಾಟ್ಸಪ್ಪಲ್ಲಿ ನಾನು ಫಿಲ್ಟರ್ಸ್ ಬಗ್ಗೆ ಟ್ಯೂಟೋರಿಯಲ್ ಮಾಡಿದ್ನಲ್ಲ, ಅದನ್ನ ನೀವು ಕೇಳಿದ್ರೆ ಗೊತ್ತಾಗಿರುತ್ತೆ ನಿಮಗೆ. ನಾವು ಫಿಲ್ಟರ್ಸ್ನ ರಿವೀಲ್ ಮಾಡಬೇಕು ಅಂತಂದರೆ 2 ಫಿಂಗರ್ಸಿಂದ ಸ್ವೈಪ್ ಡೌನ್ ಮಾಡಬೇಕು ಅಲ್ವಾ? ಸೊ ಮಾಡೋಣ. ನೋಡಿ, ಚಾಟ್ ಫಿಲ್ಟರ್ಸು ರಿವೀಲ್ ಆಯಿತು. ಇಲ್ಲಿ ಯಾವ್ಯಾವ ಫಿಲ್ಟರ್ಸ್ ಇದೆ ಅಂತ ನೋಡೋಣ. ನೋಡಿ, ಆಲ್ ಫಿಲ್ಟರ್ ಇದೆ, ಗ್ರೂಪ್ಸ್ ಇದೆ, ಅನ್ರೆಡ್ ಇದೆ, ಫೇವ್ರೇಟ್ಸು. 4 ಫಿಲ್ಟರ್ಸ್ ಇದೆ ಸ್ನೇಹಿತರೆ ಅಲ್ವಾ? ಇದು ಬೈ ಡಿಫಾಲ್ಟ್ ಬರೋಂಥದ್ದು ನಮಗೆ. ಇಲ್ಲಿಂದ ರೈಟ್ ಸ್ವೈಪ್ ಮಾಡಿದ್ರೆ ಆ್ಯಡ್ ನ್ಯೂ ಲಿಸ್ಟ್ ಅಂತ ಬರುತ್ತೆ ನೋಡಿ. ಸೊ ಈ ಲಿಸ್ಟು ಕೂಡ ಒಂದು ಫಿಲ್ಟರ್ ಇದ್ದಂಗೆ. ಅದಾದಮೇಲೆ ಇಷ್ಟೇ. ಓಕೆ, ಸೊ ಈ ಮೊದಲಿಗೆ ಈ ಲಿಸ್ಟು ಯಾಕೆ ಯೂಸ್ ಆಗುತ್ತೆ ಅಂತ ನೋಡೋಣ. ಸೊ ನಿಮ್ಮ ಹತ್ರ ಸುಮಾರು ಗ್ರೂಪ್ಸ್ ಇರುತ್ತೆ ಅಲ್ವಾ? ಈಗ ಫ್ಯಾಮಿಲಿದೆ ಗ್ರೂಪ್ಸ್ಗಳಿರ್ತವೆ ಬೇರೆ ಬೇರೆದು, ಅಥವಾ ಆಫೀಸಿಗೆ ಸಂಬಂಧಪಟ್ಟಂಥ ಗ್ರೂಪ್ಸ್ ಇರ್ತವೆ, ಅಥವಾ ಸುಮ್ಮನೆ ಫ್ರೆಂಡ್ಸು ಚಾಟಿಂಗ್ ಮಾಡೋಕ್ಕೆ ಅಂತ ಕೆಲವೊಂದು ಗ್ರೂಪ್ಸ್ ಮಾಡ್ಕೊಂಡಿರ್ತೀರಿ, ಅಥವಾ ನೀವು ನೋಡಲೇಬೇಕಾಗಿರೋಂಥ ಗ್ರೂಪ್ಸ್ಗಳು ಅಂತಂದರೆ ನೀವು ಅಡ್ಮಿನ್ ಆಗಿರೋಂಥ ಗ್ರೂಪ್ಗಳು, ಅಥವಾ ಸ್ಪೋರ್ಟ್ಸ್ಗೆ ಸಂಬಂಧಪಟ್ಟಂಥ ಗ್ರೂಪ್ಗಳಿರ್ತವೆ. ಸೊ ಈ ಲಿಸ್ಟಲ್ಲಿ ನಾವು ಬೇರೆ ಬೇರೆ ರೀತಿಯ ಲಿಸ್ಟನ್ನು ಕ್ರಿಯೇಟ್ ಮಾಡ್ಬೋದು. ಫಾರ್ ಎಕ್ಸಾಂಪಲು, ನಿಮ್ಮದು ಆಫೀಸ್ದೇ ಒಂದು 2-3 ಗ್ರೂಪ್ ಇದೆ ಅಂತ ಅಂದ್ಕೊಳ್ಳಿ. ಆಫೀಸ್ ಅಂತ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿ ನಿಮ್ಮ ಅಫಿಷಿಯಲ್ ಗ್ರೂಪ್ಗಳೆಲ್ಲ ಅದಕ್ಕೆ ಆ್ಯಡ್ ಮಾಡೋ ಅಂಥದ್ದು. ಓಕೆ, ಅದೇ ರೀತಿ ಈಗ ಟೆಕ್ನಾಲಜಿ ಅಂತ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ರೆ ನೀವು ಟೆಕ್ನಾಲಜಿಗೆ ಸಂಬಂಧಪಟ್ಟಂಥ ಯಾವ ಗ್ರೂಪಲ್ಲಿ ಇದ್ದೀರೋ ಅದನ್ನೆಲ್ಲ ಅದಕ್ಕೆ ಆ್ಯಡ್ ಮಾಡಿಡ್ಬೋದು. ಅದೇ ರೀತಿ ಸ್ಪೋರ್ಟ್ಸ್ ಅಂತ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿ ನೀವು ಸ್ಪೋರ್ಟ್ಸಿಗೆ ಸಂಬಂಧಪಟ್ಟಂಥ ಏನೇನು ಗ್ರೂಪ್ಸ್ ಇದೆಯಲ್ಲ ಅದನ್ನೆಲ್ಲ ಒಂದು ಕಡೆ ಆ್ಯಡ್ ಮಾಡಿರ್ಬೋದು. ಸೊ ಅದು ನಿಮಗೆ ಬಿಟ್ಟಿದ್ದು, ನೀವು ಎಷ್ಟಾದರೂ ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು. ಆಮೇಲೆ ಒಂದು ಗ್ರೂಪ್ನ ನೀವು ಎಷ್ಟು ಲಿಸ್ಟಿಗೆ ಬೇಕಾದರೂ ಆ್ಯಡ್ ಮಾಡ್ಬೋದು. ಇದೊಂಥರ ಫೋಲ್ಡರ್ ಇದ್ದಂಗೆ. ಓಕೆ, ಆದರೆ ಇಲ್ಲಿ ನಾವು ಫೋಲ್ಡರ್ ಅಂತ ವರ್ಡ್ ಯೂಸ್ ಮಾಡಲ್ಲ, ಲಿಸ್ಟ್ ಅಂತ ಯೂಸ್ ಮಾಡ್ತೀವಿ. ಸೊ ಇದು ಒಂದು ರೀತಿ ಫಿಲ್ಟರ್ಸ್. ಓಕೆ, ಫಸ್ಟು ಒಂದು ಲಿಸ್ಟನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ಅನ್ನೋದು ನೋಡೋಣ. ಆ್ಯಡ್ ನ್ಯೂ ಲಿಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈಗ ನೋಡಿ, ನಾವು ಯಾವುದೇ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ರು ಕೂಡ ಅದು ನಮ್ಮ ಟಾಪ್ ಆಫ್ ದಿ ಚಾಟ್ಸಲ್ಲಿ ಇರುತ್ತೆ. ಓಕೆ, ಫಿಲ್ಟರ್ಸ್ ಜೊತೆ ಇರುತ್ತೆ. ಈಗ ಎಕ್ಸಾಂಪಲ್ಗೆ ಇಲ್ಲಿ ನಾನು ಸೊ ಎಕ್ಸಾಂಪಲ್ ಅಂತ ಇಲ್ಲಿ ಎಡಿಟ್ ಬಾಕ್ಸ್ ಇದೆ, ಜೊತೆಗೆ ಅದೇ ಎಕ್ಸಾಂಪಲ್ ಕೊಡ್ತಾ ಇದೆ ವರ್ಕ್ ಫ್ರೆಂಡ್ಸ್ ಅಂತ. ಓಕೆ, ಸೊ ಈ ಲಿಸ್ಟಿಗೆ ನಾನು KT ಅಂತ ಹೆಸರು ಕೊಡ್ತೀನಿ. KT ಅಂತ ಕೊಟ್ಟಿದ್ದೀನಿ. ಈಗ ಕೀಬೋರ್ಡ್ ಹೈಡ್ ಮಾಡ್ತೀನಿ, ಬ್ಯಾಕ್ ಬಂದು. ಸೊ ಇಮೋಜಿ ಇದೆ ನೋಡಿ. ಖಾಲಿ ಲಿಸ್ಟನ್ನ ನಾವು ಕ್ರಿಯೇಟ್ ಮಾಡೋಕ್ಕಾಗಲ್ಲ, ಯಾವುದಾದ್ರೂ ಒಂದು ಗ್ರೂಪು ಅಥವಾ ಚಾಟನ್ನ ಇಲ್ಲಿ ಆ್ಯಡ್ ಮಾಡಲೇಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾವು ಆ್ಯಡ್ ಪೀಪಲ್ ಆರ್ ಗ್ರೂಪ್ಸ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಇಲ್ಲಿ ಸೊ ನಮ್ಮ ಲಿಸ್ಟಲ್ಲಿ ಯಾರಿದ್ದಾರೆ ಅನ್ನೋದು ನಾವು ಮಾತ್ರ ನೋಡ್ಬೋದು, ಬೇರೆಯವ್ರಿಗೆ ಏನು ಸಂಬಂಧ ಇಲ್ಲ ಇದು. ಇಲ್ಲಿ ನಾವು ಸ್ವೈಪ್ ಮಾಡ್ತಾ ಹೋದರೆ ನಮ್ಮ ಚಾಟ್ಸ್ ಎಲ್ಲ ಸಿಗುತ್ತೆ, ಅಂದರೆ ಪರ್ಸ್ನಲ್ ಚಾಟ್ಗಳು ಮಾತ್ರ ಸಿಗುತ್ತೆ. ಗ್ರೂಪ್ಗಳು ನಮಗೆ ಬೇಕು ಅಂತಂದರೆ ಸರ್ಚ್ ಇದೆಯಲ್ಲ, ಸರ್ಚ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸರ್ಚ್ ಮಾಡಬೇಕಾಗತ್ತೆ. ಸೊ ಇಲ್ಲಿ ನಾನು ಸರ್ಚ್ ಮಾಡ್ತೀನಿ. ಫಸ್ಟು ನಾನು ನಮ್ಮ ಕಮ್ಯುನಿಟಿ ಇದೆಯಲ್ಲ, ಕನ್ನಡ ತಂತ್ರಾಂಶ ಅಲರ್ಟ್ಸ್, ಅದನ್ನ ಆ್ಯಡ್ ಮಾಡ್ತೀನಿ. ಓಕೆ, ಕನ್ನಡ ತಂತ್ರಾಂಶ ಅಲರ್ಟ್ಸು. ಓಕೆ, ಕನ್ನಡ ತಂತ್ರಾಂಶ ಅಲರ್ಟ್ ಸಿಕ್ಕಿದೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ಒಂದ್ಸಲ ಬ್ಯಾಕ್ ಬರ್ತೀನಿ. ಬ್ಯಾಕ್ ಯಾಕೆ ಬಂದೆ ಅಂದರೆ ಕೀಬೋರ್ಡ್ ಹೈಡ್ ಮಾಡೋಕ್ಕೆ ಅಷ್ಟೇ. ಸೊ ಈಗ ರೈಟ್ ಸೈಡ್ ಬಾಟಮಲ್ಲಿ ಟಚ್ ಮಾಡ್ತೀನಿ. ಡನ್ ಇದೆ, ಡನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ, ಲಿಸ್ಟ್ ವಾಸ್ ಕ್ರಿಯೇಟೆಡ್ ಅಂತ ಹೇಳ್ತು. ಓಕೆ, ಸೊ ಈಗ ನೋಡಿ ಇಲ್ಲಿ ನೋಡಿ ಅನ್ರೆಡ್ ಫಿಲ್ಟರು, ಫೇವ್ರೇಟ್ಸ್ ಇದಾದಮೇಲೆ ನೋಡಿ ಈಗ KT ಫಿಲ್ಟರ್ ಸೆಲೆಕ್ಟ್ ಆಗಿದೆ, ಅಂದರೆ ಒಂದು ಲಿಸ್ಟ್ ಕ್ರಿಯೇಟ್ ಆಯಿತು. ಸೊ ಈ KT ಫಿಲ್ಟರ್ ಸೆಲೆಕ್ಟ್ ಆಗಿದ್ದಾಗ ನಮಗೆ
Add new list. Button. Kannada Tantramsha alerts. 10:04 p.m. Palaya Hruf. Kannada Tantramsha alerts. Manage KT. Button. ಸೊ ಇದು ಒಂದಿದೆ. ಅದಾದಮೇಲೆ ಮ್ಯಾನೇಜ್ KT ಅಂತ ಇದೆ. ಸೊ ಈಗ ನಾನು ಆಲ್ ಫಿಲ್ಟರ್ ತೊಗೊತೀನಿ, ಅಂದರೆ ಆಲ್ ಚಾಟ್ಸ್ ಹೋಗ್ತೀನಿ ಮತ್ತೆ. WhatsApp. Heading. Search KT. ಸೊ ಆಲ್. More options. Button. Search all filter. Groups. All filter. Selected. All filter. Button. ಓಕೆ ಸ್ನೇಹಿತರೆ, ಈಗ ಎಲ್ಲ ಚಾಟ್ಸು ತೋರಿಸ್ತಾ ಇದೆ. ಸೊ ನನ್ನ KTಗೆ ಸಂಬಂಧಪಟ್ಟಿರೋಂಥದ್ದು ಇನ್ನೊಂದೆರಡು ಗ್ರೂಪ್ ಇದೆ ನನ್ನ ಹತ್ರ, ಕನ್ನಡ ತಂತ್ರಾಂಶ ಮತ್ತು KT ಫಾರ್ ಫನ್ ಆ್ಯಂಡ್ ನಾಲೆಜು. ಅದನ್ನು ನಾನು ಆ್ಯಡ್ ಮಾಡಬೇಕಲ್ವಾ ಅದೇ ಲಿಸ್ಟಿಗೆ. ಹಾಗಾಗಿ ನಾನು ಏನು ಮಾಡ್ತೀನಿ, ಆ ಎರಡೂ ಗ್ರೂಪ್ನು ಸೆಲೆಕ್ಟ್ ಮಾಡ್ತೀನಿ ಫಸ್ಟು. Kannada Tantramsha. 9:43 p.m. Profit 8. One item selected. 1. ಕನ್ನಡ ತಂತ್ರಾಂಶ ಮೇಲೆ ಡಬಲ್ ಟ್ಯಾಪ್ ಆ್ಯಂಡ್ ಹೋಲ್ಡ್ ಮಾಡಿದೆ, ಸೆಲೆಕ್ಟ್ ಆಯಿತು. ನೆಕ್ಸ್ಟು Karnataka. Admin panel KSGEAB judicial employees. 9:04 Admin panel KT. 2 items selected. 2. ನಮ್ಮ ಅಡ್ಮಿನ್ ಪ್ಯಾನಲ್ನು ಕೂಡ ಸೆಲೆಕ್ಟ್ ಮಾಡಿದೆ. ಹಾಗೆ KT for fun and knowledge. 8:19. 3 items selected. 3. KT ಫಾರ್ ಫನ್ ಆ್ಯಂಡ್ ನಾಲೆಜ್ನು ಕೂಡ ಸೆಲೆಕ್ಟ್ ಮಾಡಿದೆ. ಓಕೆ, ಈಗ ಮೋರ್ ಆಪ್ಷನ್ಗೆ ಹೋಗೋಣ. More options. Button. Pop-up window on top. Start record. Mark as read. Select all. ಮೋರ್ ಆಪ್ಷನ್ ಹೋಗಿ ರೈಟ್ ಸ್ವೈಪ್ ಮಾಡ್ತಾ ಬಂದರೆ Lock chats. Add to favorites. Add to list. ನೋಡಿ, ಇಲ್ಲಿ ಎರಡು ಆಪ್ಷನ್ ಇದೆ. Add to favorites. ಆ್ಯಡ್ ಟು ಫೇವ್ರೇಟು, Add to list. ಆ್ಯಡ್ ಟು ಲಿಸ್ಟು. ಸೊ ಆ್ಯಡ್ ಟು ಫೇವ್ರೇಟ್ ಮಾಡಿದ್ರೆ ಮಾಮೂಲಿ ಫೇವ್ರೇಟ್ಸ್ಗೆ ಆ್ಯಡ್ ಆಗುತ್ತೆ, ಇದು ಮೊದಲಿಂದನೂ ಇತ್ತು. ಆ್ಯಡ್ ಟು ಲಿಸ್ಟ್ ಕೊಟ್ಟರೆ ಇಲ್ಲಿ Choose list. ನೋಡಿ, ಇಲ್ಲಿ ಚೂಸ್ ಲಿಸ್ಟು, ಯಾವ ಲಿಸ್ಟ್ ಆ್ಯಡ್ ಮಾಡ್ತೀರಾ ಇದನ್ನ ಅಂತ. Favorites. ಫೇವ್ರೇಟು ಕೂಡ ಒಂಥರ ಅದು ಲಿಸ್ಟೇ ಆಗಿರೋದ್ರಿಂದ ಫೇವ್ರೇಟ್ಸ್ ಇಲ್ಲೂ ಕೂಡ ತೋರಿಸುತ್ತೆ. ಹಾಗೆ KT ನಾವು ಕ್ರಿಯೇಟ್ ಮಾಡಿರೋಂಥ ಲಿಸ್ಟ್ಗಳೆಲ್ಲ ತೋರಿಸುತ್ತೆ. ಈಗ ಸದ್ಯಕ್ಕೆ ನಾವು ಒಂದೇ ಒಂದು ಲಿಸ್ಟ್ ಕ್ರಿಯೇಟ್ ಮಾಡಿದ್ದೀವಿ, ಹಾಗೆ KT ಸಿಕ್ಕಿದೆ. Done. Button. ಅಥವಾ ನಮಗೆ ಬೇಡ ಅಂತಂದರೆ ಹೊಸ ಲಿಸ್ಟ್ ಇಲ್ಲೇ ಕ್ರಿಯೇಟ್ ಮಾಡ್ಬೋದು. KT. Favorite. New list. ನೋಡಿ, ನ್ಯೂ ಲಿಸ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ರಿಯೇಟ್ ಮಾಡಿ ಆಸ್ ಯೂಶುವಲ್ ಲಿಸ್ಟ್ ನೇಮ್ ಕೊಟ್ಟು ಡನ್ ಕೊಟ್ಟರೆ ಹೊಸ ಲಿಸ್ಟ್ ಆ್ಯಡ್ ಆಗುತ್ತೆ. ಸೊ ಈಗ ನಮ್ಗೆ KT ಬೇಕಲ್ವಾ, Favorite. KT. Done. Button. ಸಾರಿ KT ಮೇಲೆ ಕ್ಲಿಕ್ ಮಾಡಿ ಡನ್ ಕೊಡಬೇಕು. Done. Button. Start recording. Add to list. Undo. Button. WhatsApp. ಓಕೆ, ಡನ್ ಕೊಟ್ಟಾಗ ಏನಾಯ್ತು, ಈಗ KT ಲಿಸ್ಟಲ್ಲಿ ನಮ್ಮ ಕನ್ನಡ ತಂತ್ರಾಂಶಕ್ಕೆ ಸಂಬಂಧಪಟ್ಟಂಥ ಗ್ರೂಪ್ಸ್ಗಳು ಮಾತ್ರ ಇದೆ. ಸೊ ಇದು ಯಾವಾಗ ಹೆಲ್ಪ್ ಆಗುತ್ತೆ ಅಂತಂದರೆ, ನಾವು ಕೆಲವೊಂದು ಚಾಟ್ಸ್ನ ನೋಡಲೇಬೇಕಾಗಿರುತ್ತೆ, ಅದನ್ನ ನಾವು ಸಪ್ರೇಟ್ ಲಿಸ್ಟಿಗೆ ಆ್ಯಡ್ ಮಾಡಿಕೊಂಡ್ರೆ ನಾವು ಬರೀ ನಾವು ಕ್ರಿಯೇಟ್ ಮಾಡ್ಕೊಂಡಿರೋಂಥ ಲಿಸ್ಟ್ ಫಿಲ್ಟರ್ಸ್ನ ಆ್ಯಕ್ಟಿವೇಟ್ ಮಾಡಿಕೊಂಡು ಆ ಗ್ರೂಪ್ಸಲ್ಲಿ ಮಾತ್ರ ಯಾವ್ದಾದ್ರು ಮೆಸೇಜ್ ಬಂದಿದೆಯಾ ಅಂತ ಈಸಿಯಾಗಿ ನೋಡೋದಕ್ಕೆ ಹೆಲ್ಪ್ ಆಗುತ್ತೆ. ಓಕೆ, ಈಗ ನೋಡಿ ಇಲ್ಲಿ Ask Meta AI or search. WhatsApp. Ask Meta AI. Unread filter. Button. Favorites filter. KT filter. Button. ನೋಡಿ, KT ಫಿಲ್ಟರ್ ಹೋದರೆ ನನಗೆ ಬೇರೆ ಗ್ರೂಪ್ಸ್ ಎಲ್ಲ ಹೈಡ್ ಆಗಿ Selected. KT filter. Button. ಬರೀ KT ಫಿಲ್ಟ್ರಿಗೆ ಯಾವುದ್ಯಾವ್ದನ್ನ ನಾನು ಹಾಕಿನಲ್ಲ ಈ ಲಿಸ್ಟಲ್ಲಿ ಅದು ಮಾತ್ರ ತೋರಿಸುತ್ತೆ. Add new Kannada Tantramsha. Kannada Tantramsha picture. Admin panel KT. Admin KT for fun and KT Kannada Tantramsha alerts. Community group icon. ಸೊ ಈ ರೀತಿ Manage KT. Button. ಓಕೆ. ಸೊ ಈ ಮ್ಯಾನೇಜ್ KT ಒಳಗೆ ಹೋಗಿ ನಾವು ಏನೇನು ಮಾಡ್ಬೋದು, ಈ ಫಿಲ್ಟರ್ನ ನೋಡಿ. Start recording. WhatsApp. KT. Heading. Delete. Button. ಡಿಲೀಟ್ ಇದೆ, ನಮಗೆ ಈ ಫಿಲ್ಟರ್ ಬೇಡ ಅಂತಂದರೆ ಇಲ್ಲಿಂದ ನಾವು ಡೈರೆಕ್ಟ್ ಡಿಲೀಟ್ ಮಾಡ್ಬೋದು. Edit list. Button. ಎಡಿಟ್ ಲಿಸ್ಟ್ ಅಂತ ಇದೆ, ಎಡಿಟ್ ಲಿಸ್ಟಲ್ಲಿ ಹೋಗಿ ನಾವು Editing. KT. Edit box. Example. Work. Friends. Showing English. US. QWERTY. Close. Edit. ಫಸ್ಟು ನಾವು ನೇಮನ್ನು ಎಡಿಟ್ ಮಾಡ್ಬೋದು. Done. Button. ಆಮೇಲೆ Editing. Emoji. Button. ಯಾವ್ದಾದ್ರು ಗ್ರೂಪ್ಸ್ನ ಅಥವಾ ಯಾವ್ದಾದ್ರು ಚಾಟ್ನ ಇಲ್ಲಿಂದ ರಿಮೂವ್ ಮಾಡಬೇಕು ಅಂತಂದರೆ Included. Add people or groups. Admin panel KT. Admin panel KT. ನೋಡಿ, ಇಲ್ಲಿ Delete contact. Button. ಡಿಲೀಟ್ ಅಂತ ಇದೆಯಲ್ಲ, ಡಿಲೀಟ್ ಕೊಡ್ಬೋದು. ಡಿಲೀಟ್ ಕೊಟ್ಟರೆ ಈಗ Editing. KT. Edit box. Okay. Emoji. Button. ಒಂದು ಆಯಿತು. ಅದೇ ರೀತಿ ನಿಮ್ಗೆ ಯಾವ್ದಾವ್ದು ಬೇಡವೋ ಅದನ್ನೆಲ್ಲ ಡಿಲೀಟ್ ಕೊಟ್ಬಿಟ್ಟು Included. Add people or groups. KT for fun and all. Delete contact. Button. ಡನ್ ಕೊಟ್ಟರೆ ಡಿಲೀಟ್ ಆಗುತ್ತೆ, ಅಂದರೆ ನೀವು ಮಾಡಿರೋ ಚೇಂಜಸ್ಸು ಸೇವ್ ಆಗುತ್ತೆ. ಇನ್ನೂ ನೀವು ಬೇರೆ ಬೇರೆ ಗ್ರೂಪ್ಸ್ನ ಆ್ಯಡ್ ಮಾಡಬೇಕು ಅಂತಂದರೆ KT. Add people or groups. ಆ್ಯಡ್ ಪೀಪಲ್ ಅವ್ರ ಗ್ರೂಪ್ ಇಲ್ಲಿಂದ ಹೋಗಿ ಇನ್ನೂ ಆ್ಯಡ್ ಮಾಡ್ಬೋದು, ಅಥವಾ ಡೈರೆಕ್ಟ್ಲಿ ನೀವು ಯಾವುದಾದ್ರೂ ಒಂದು ಗ್ರೂಪನ್ನು ಸೆಲೆಕ್ಟ್ ಮಾಡಿಕೊಂಡು ಮೋರ್ ಆಪ್ಷನ್ಗೆ ಹೋಗಿ ಅಲ್ಲಿಂದನೂ ಲಿಸ್ಟ್ಗೆ ಆ್ಯಡ್ ಮಾಡ್ಬೋದು. ಓಕೆ, ಸೊ ಇದು ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. Included. ಸೊ ನೀವು ಬರೀ ಗ್ರೂಪ್ಸ್ನ ಆ್ಯಡ್ ಮಾಡ್ಬೋದು ಅಂತ ಇಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇದೆಲ್ಲ ಬೇಕಾದ್ರೆ ಒಂದು ಚಾಟ್ ಕ್ರಿಯೇಟ್ ಮಾಡ್ಬೋದು, ಒಂದು ಲಿಸ್ಟು ಫ್ಯಾಮಿಲಿ ಮೆಂಬರ್ಸ್ ಅಂತ, ನಿಮ್ಮ ತಂಗಿ, ನಿಮ್ಮ ತಮ್ಮ, ಅಪ್ಪ ಅಮ್ಮ ಎಲ್ಲರ ನಂಬರ್ನು ಎಲ್ಲರ ಚಾಟ್ಸ್ನೂ ಅದರಲ್ಲಿ ಹಾಕಿಡ್ಬೋದು. ಸೊ ಫ್ಯಾಮಿಲಿಯಿಂದ ಏನಾದರೂ ಮೆಸೇಜ್ ಬಂದಿದೆಯಾ ಅಂತ ನೀವು ಚೆಕ್ ಮಾಡಬೇಕು ಅಂತಂದರೆ ಜಸ್ಟು ಫಿಲ್ಟರ್ಸ್ ಓಪನ್ ಮಾಡಿ ಅಲ್ಲಿ ನೀವೇನು ಲಿಸ್ಟ್ ಕ್ರಿಯೇಟ್ ಮಾಡಿರ್ತೀರ ಫ್ಯಾಮಿಲಿ ಅಂತ, ಅದರೊಳಗೆ ಹೋದರೆ ಅವ್ರ ಚಾಟ್ಸ್ ಎಲ್ಲ ತೋರಿಸುತ್ತೆ, ಯಾವ್ದಾದ್ರು ಹೊಸ ಮೆಸೇಜ್ ಬಂದಿದ್ರೆ ಅಲ್ಲೇ ಇರುತ್ತೆ ಹಾಗೆ. ಓಕೆ, ಸೊ ಈಗ Keyboard hidden. ಮತ್ತೊಂದು ಲಿಸ್ಟನ್ನು ಕ್ರಿಯೇಟ್ ಮಾಡೋಣ ಸುಮ್ಮನೆ. ಓಕೆ, Included. ಸೊ Add people or groups. ಬ್ಯಾಕ್ ಬರ್ತೀನಿ. Start recording. Search KT. WhatsApp. More options. Button. ಇಲ್ಲಿ Camera. Button. ನ್ಯೂ ಲಿಸ್ಟ್ ಹೋಗೋಣ. Admin panel KT. Kannada Tantram. Add new list. Button. ಆ್ಯಡ್ ನ್ಯೂ ಲಿಸ್ಟ್ಗೆ ಹೋಗಿ Close. Capital W. Whisk editing. O. D. Echo. R. Edit.
Stop recording. Button I. K. Key. K. Editing. Okay. Work. Edit box. Example. Emoji. Button. Keyboard hidden. ವರ್ಕ್ ಅಂತ ಒಂದು ಲಿಸ್ಟ್ ಕ್ರಿಯೇಟ್ ಮಾಡ್ತಾ ಈಗ. ATT people or groups. Button. ಓಕೆ. WhatsApp. ಸೊ ಇಲ್ಲಿ ನಾನು Add to list search. Button. ಕೆಲವೊಂದು ಗ್ರೂಪ್ಸ್ನ ಆ್ಯಡ್ ಮಾಡಿ ಫಸ್ಟ್ ಒಂದು ಗ್ರೂಪ್ನ ಮಾತ್ರ ಆ್ಯಡ್ ಮಾಡ್ತೀನಿ ಇಲ್ಲಿ ಲಿಸ್ಟನ್ನ ಕ್ರಿಯೇಟ್ ಮಾಡೋಕ್ಕೆ. Search. Edit. J. Juliet. K. Kilo. K. A. Alpha. S. A. Alpha. T. Delta. S. F. Fox. G. G. KSGEAB Association. Window WhatsApp. Only you can see who's in KSGEAB judicial employees. ಓಕೆ, ಒಂದು ಗ್ರೂಪ್ ಆ್ಯಡ್ ಮಾಡಿದೆ ಸ್ನೇಹಿತರೆ. ಈಗ ಸರ್ಚ್ ಮಾಡೋಕ್ಕೆ ನಾವೇನು ಕೀಬೋರ್ಡ್ ಓಪನ್ ಮಾಡಿದ್ವಿ ಅದನ್ನ ಹೈಡ್ ಮಾಡೋಣ. Keyboard hidden. Done. Button. ರೈಟ್ ಸೈಡ್ ಬಾಟಮಲ್ಲಿ ಡನ್ ಕೊಡೋಣ. Chat filters revealed. List was created. Manage lists. Button. WhatsApp. ಸೊ ಈಗ ಎರಡನೇ ಲಿಸ್ಟು ಕೂಡ ಕ್ರಿಯೇಟ್ ಆಯಿತು. ಓಕೆ, Start recording. Poco launcher. ಸೊ ನೋಡಿ ವಾಟ್ಸಪ್ ಓಪನ್ ಮಾಡ್ತೀನಿ. WhatsApp. Start recording. WhatsApp. Conida Tantramship. Button. Archived. 18. 2 ಫಿಂಗರ್ಸಿಂದ ಪುಲ್ ಡೌನ್ ಮಾಡ್ತೀನಿ. Chat filters revealed. ನೋಡಿ ಚಾಟ್ ಫಿಲ್ಟರ್ಸ್ ರಿವೀಲ್ ಆಯ್ತು. ಈಗ Groups filter. Button. Unread filter. Favorites filter. Button. KT filter. Button. KT ಫಿಲ್ಟರ್ ಇದೆ, Work filter. Button. ವರ್ಕ್ ಫಿಲ್ಟರ್ ಕೂಡ ಇದೆ. ಸೊ ವರ್ಕ್ ಫಿಲ್ಟರ್ ಹೋದರೆ ನಾನು ವರ್ಕಲ್ಲಿ ಯಾವ್ಯಾವುದು ಗ್ರೂಪ್ ಆ್ಯಡ್ ಮಾಡಿರ್ತೀನೋ ಅದು ಮಾತ್ರ ಸಿಗುತ್ತೆ. KT ಫಿಲ್ಟ್ರಲ್ಲಿ ಹೋದರೆ KT ಲಿಸ್ಟ್ ಯಾವ್ಯಾವ್ದು ಆ್ಯಡ್ ಮಾಡಿರ್ತೀನೋ ಅದು ಮಾತ್ರ ಸಿಗುತ್ತೆ. ಸೊ ಲಿಸ್ಟನ್ನ ಇನ್ನೊಂದು ರೀತಿ ಕೂಡ ಮ್ಯಾನೇಜ್ ಮಾಡ್ಬೋದು ನಾವು. ಅದು ಯಾವ ರೀತಿ ಅಂತಂದರೆ ಮೋರ್ ಆಪ್ಷನ್ಗೆ ಹೋಗಿ Camera. Button. More options. Button. Pop-up window on top. Start. New broadcast. Link device. Start messages. Payments. Settings. ಇಲ್ಲಿ ಸೆಟ್ಟಿಂಗ್ಸ್ ಹೋಗಿ Settings on left. Start. Settings. Heading. Settings. Search. Button. ಸೆಟ್ಟಿಂಗ್ಸಲ್ಲಿ U. QR code. Button to switch. Account. Privacy. Block. Avatar. Create. Lists. Manage people in groups. Button. ನೋಡಿ ಲಿಸ್ಟ್ ಮ್ಯಾನೇಜ್ ಪೀಪಲ್ ಆರ್ ಗ್ರೂಪ್ಸ್ ಅಂತ ಇದೆಯಲ್ಲ ಇದ್ರೊಳಗೆ ಹೋಗಿ Start recording. What lists? Edit list. Button. WhatsApp. ನೋಡಿ ಇಲ್ಲಿ ಎಡಿಟ್ ಲಿಸ್ಟ್ ಅಂತ ಇದೆ. ಹಾಗೆ Use the pencil to reorder how your lists appear in the chats tab. New list. ಇಲ್ಲೂ ಕೂಡ ನಾವು ನ್ಯೂ ಲಿಸ್ಟ್ ಕ್ರಿಯೇಟ್ ಮಾಡ್ಬೋದು. ಸೇಮ್ ಅದೇ ಮೆಥಡ್ ಏನು ಚೇಂಜ್ ಆಗಲ್ಲ. Your lists. Groups. Preset. ಗ್ರೂಪು ಇದು ಪ್ರೀಸೆಟ್ ಆಗಿದೆ ಸ್ನೇಹಿತರೆ. ಓಕೆ, Unread. Preset. 100 ಕೂಡ ಪ್ರೀಸೆಟ್ ಆಗಿದೆ. Favorites. Add people or groups. ಆಮೇಲೆ ಫೇವ್ರೇಟ್ಸ್ ಇದೆ. ಸೊ KT. Admin panel KT. KT for fun and knowledge and 2 more. ನೋಡಿ ಇಲ್ಲಿ KT ಲಿಸ್ಟಲ್ಲಿ ಯಾವ್ಯಾವ ಗ್ರೂಪ್ ಇದೆ ಅಂತ ಹೇಳ್ತಾ ಇದೆ. Work. KSGEAB judicial employees. ಸೊ ವರ್ಕಲ್ಲಿ ಯಾವುದಿದೆ ಅಂತ ಹೇಳ್ತಾ ಇದೆ. Available presets. If you remove the preset list like unread or groups, it will become available here. ಸೊ ಯಾವ್ದಾದ್ರು ನಾವು ಪ್ರೀಸೆಟ್ ಆಗಿರೋಂಥ ಲಿಸ್ಟನ್ನ ಕೂಡ ರಿಮೂವ್ ಮಾಡೋ ಆಪ್ಷನ್ ಇದೆ. ಬಟ್ ಅದು ರಿಮೂವ್ ಮಾಡಿದ್ರೆ ಪರ್ಮನೆಂಟಾಗಿ ರಿಮೂವ್ ಆಗಲ್ಲ. ಇಲ್ಲಿಂದ ಮತ್ತೆ ನಾವು ಆ್ಯಡ್ ಮಾಡ್ಕೊಬೋದು ಅದನ್ನ. ಓಕೆ, ಸೊ ನೋಡಿ ಈಗ Work. KT. Favorites. Add people or groups. Unread. Preset. Groups. Preset. ಈ ಗ್ರೂಪ್ಸ್ ಫಿಲ್ಟ್ರ್ ಬೇಡ ನನಗೆ. ಓಕೆ, ಹಾಗಾಗಿ ಏನು ಮಾಡ್ತೀನಿ ನಾನು ಇದ್ರ ಮೇಲೆ ಕ್ಲಿಕ್ ಮಾಡಿ WhatsApp on left. Groups. Delete. Button. ಡಿಲೀಟ್ WhatsApp. ಮಾಡ್ತೀನಿ ಇದನ್ನ. Delete groups. Delete. Cancel. Delete. WhatsApp. ಡಿಲೀಟ್ ಮಾಡಿದೆ. Your lists. ಓಕೆ, Unread. Favorites. Add people or groups. ಫೇವ್ರೇಟ್ಸು ಕೂಡ ಡಿಲೀಟ್ Start ಮಾಡಿ. recording. Favorites. Edit list. Use the pencil to reorder. Included. Add people or groups. Okay. Include. Use the edit list. Favorites. Back. Button. ಓಕೆ, ಫೇವ್ರೇಟ್ಸ್ನ ಡಿಲೀಟ್ ಮಾಡೋಕ್ಕಾಗಲ್ಲ ನಾವು, ಅದು ಬೈ ಡಿಫಾಲ್ಟ್ ಇದ್ದೇ ಇರುತ್ತೆ. WhatsApp. ಓಕೆ, Favorites. Add people or But, groups. Unread. Preset. 100 ಡಿಲೀಟ್ ಮಾಡ್ಬೋದು. 100 ಏನು ಡಿಲೀಟ್ ಮಾಡೋದು ಬೇಡ, ಅದು ನಮ್ಗೆ ಯೂಸ್ ಆಗುತ್ತೆ. Your lists. ಸೊ ಗ್ರೂಪ್ಸ್ನ ಈಗ ಡಿಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಈಗ ನೋಡಿ ಇಲ್ಲಿ Unread. Favorite. KT. Work. Available presets. ಅವೈಲಬಲ್ ಪ್ರೀಸೆಟ್ಸ್ ಅಂತೇಳಿ Groups. Preset. ಗ್ರೂಪ್ ಇದೆ. ಇಲ್ಲಿ ATD. Button. ಆ್ಯಡ್ ಕೊಟ್ಟರೆ ವಾಪಸ್ ಗ್ರೂಪು ಆ್ಯಡ್ ಆಗುತ್ತೆ. ಅಂದರೆ ನಾವೇನು ಡಿಲೀಟ್ ಮಾಡಿದ್ವಿ ವಾಪಸ್ಸು ಫಿಲ್ಟ್ರಲ್ಲಿ ಬಂದು ಆ್ಯಡ್ ಆಗುತ್ತೆ. ಸೊ ಈ ಗ್ರೂಪ್ ನಾನು ರಿಮೂವ್ ಮಾಡಿರೋದ್ರಿಂದ Stop recording. Button. Back Windows ಬರ್ತೀನಿ ಈಗ. start. Start recording. Settings. Avatar. Start recording. WhatsApp. ಕರ್ನಾಟಕ ರಾಜ್ಯ ನೋಡಿ WhatsApp. Heading. 2 ಫಿಂಗರ್ಸಿಂದ ಸ್ವೈಪ್ ಡೌನ್ ಮಾಡಿದಾಗ ಫಿಲ್ಟರ್ಸ್ ರಿವೀಲ್ ಆಗುತ್ತೆ. ಇಲ್ಲಿ Button. Archived. 18. ಕರ್ನಾಟಕ ರಾಜ್ಯ Button. Add new list. Button. Work filter. Button. ನೋಡಿ ವರ್ಕು Work KT filter. Button. KT Favorites filter. Button. ಫೇವ್ರೇಟ್ಸ್ ಇದೆ. Unread filter. Button. 100 ಇದೆ. Selected. All filter. Button. ಆಲ್ ಇದೆ. Ask Meta AI or search. ಆದರೆ ಗ್ರೂಪ್ ಫಿಲ್ಟರ್ ಇಲ್ಲ. ಯಾಕಪ್ಪ ಅಂತಂದರೆ ನಾವು ರಿಮೂವ್ ಮಾಡಿದ್ದೀವಿ, ಅದನ್ನ ಡಿಲೀಟ್ ಮಾಡಿದ್ದೀವಿ. ಬೇಕು ಅಂತಂದರೆ ಮತ್ತೆ ನಾವು ವಾಟ್ಸಪ್ ಸೆಟ್ಟಿಂಗ್ಸಲ್ಲಿ ಹೋಗಿ ಅದೇ ಮ್ಯಾನೇಜ್ ಲಿಸ್ಟ್ ಅಂತ ಇದೆಯಲ್ಲ ಅದರಲ್ಲಿ ಹೋಗಿ ಅವೈಲಬಲ್ ಪ್ರೀಸೆಟ್ ಅಂತೇಳಿ ಗ್ರೂಪ್ ಅಂತ ಬರುತ್ತೆ, ಅದ್ರ ಪಕ್ಕ ಆ್ಯಡ್ ಅಂತ ಬರುತ್ತೆ. ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ವಾಪಸ್ ಆ್ಯಡ್ ಆಗುತ್ತೆ. ಸೊ ಇದು ಲಿಸ್ಟ್ ಬಗ್ಗೆ ಸ್ನೇಹಿತರೆ. ಏನೂ ಇಲ್ಲ, ಜಸ್ಟ್ ನಮ್ಮ ಚಾಟ್ಸನ್ನ ಆರ್ಗನೈಸ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ನಮ್ಗೆ ಯಾವ ಥರ ಬೇಕೋ ಆ ಥರ ಲಿಸ್ಟನ್ನು ಕ್ರಿಯೇಟ್ ಮಾಡಿ ಆ ಗ್ರೂಪ್ಸ್ನ ಮಾತ್ರ ನಾವು ನೋಡಬೇಕು ಅಂತಂದರೆ ಎಲ್ಲ ಚಾಟ್ಸ್ ಮಧ್ಯೆ ಅದು ಮಿಕ್ಸಪ್ ಆಗೋ ಬದಲು ಫಿಲ್ಟ್ರ್ ಅಪ್ಲೈ ಮಾಡ್ಕೊಬೋದು. ಸೊ ನನಗೆ ಈ ಗ್ರೂಪ್ಸ್ ಇಂಪಾರ್ಟೆಂಟು, ಇದು ಮಾತ್ರ ನನಗೆ ಬೇಕು ಅಂದರೆ ನೀವು ಜಾಸ್ತಿ ಯಾವ್ದು ನೋಡಲೇಬೇಕಾದಂಥ ಗ್ರೂಪ್ಗಳನ್ನ ಲಿಸ್ಟ್ಗೆ ಆ್ಯಡ್ ಮಾಡಿಕೊಂಡು ಬೇರೆ ಬೇರೆ ಗದ್ದಲ ಮಧ್ಯೆ ಎಲ್ಲ ಹುಡ್ಕೊಂಡು ಹೋಗೋ ಬದಲು ಆ ಚಾಟ್ಸನ್ನು ಜಸ್ಟ್ ಲಿಸ್ಟಲ್ಲಿ ಬಂದು ಫಿಲ್ಟರ್ ಮಾಡಿಕೊಂಡು ಆ ಗ್ರೂಪ್ಸ್ನ ಮಾತ್ರ ನೋಡ್ಬೋದು. ನೀವು ಎಷ್ಟಾದರೂ ಲಿಸ್ಟ್ ಕ್ರಿಯೇಟ್ ಮಾಡ್ಕೊಬೋದು, ಅದಕ್ಕೆ ಯಾವುದೇ ಲಿಮಿಟೇಷನ್ಸ್ ಇಲ್ಲ.
ಸೊ ಈ Ask ಮಾಹಿತಿ AI search. ನಿಮಗೆಲ್ಲ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಅರ್ಥ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಯೇ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಯಾವುದಾದ್ರು ಒಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.